ಸಂಗತಿ ಸಂಗತಿ ಸೇವಂತಿ ಸೇವಂತಿ ಸೇವಂತಿ. ಕೆಂಪು ಮಾಮ ಯಾವಾಗ ಬಂದೆ? ಈಗ ನಾವು ಬಂದೆ. ನಾನು ನಿನಗೆ ಯಾತ ತಂದೆ ಯಾತ್ ಗೊತ್ತಿ? ಯಾತೋ ಇದು ಎಣ್ಣೆ ಬಾಟ್ಲಿ ಇಟ್ಕೊಂಡಿದ್ಯಾ? ಏನೇನು ಕೊಬ್ಬರಿ ಎಣ್ಣೆ ಇದ್ದಂಗೆ ಐತೆ. ಏನೋ ಅದ್ರೊಳಗಡೆ ಎಲ್ಲ ಹಾಕಿದ್ಯಾ? ಏನೇನೋ ಎಲ್ಲ ಕಲರ್ ಚೇಂಜ್ ಆಗಿರೋ ಥರ ಕಾಣಿಸ್ತೈತೆ. ಈ ಏನು ಕೆಂಪು ಮಾಮ? ಮತ್ತು ನಾನು ನಿನಗೆ ಕೂದಲು ಬರಲಿ ಅಂತ ಎಣ್ಣೆ ತಂದೆ. ಎಣ್ಣೆ 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 ತಂದೀನಿ. ಓ, ನನಗೆ ಕೂದಲು ಬರಲಿ ಅಂತ ಎಣ್ಣೆ ತಗೊಂಬಂದಿದ್ಯಾ? ಎಲ್ಲಿ ತಗೊಂಬಂದೆ? ಓ, ಬಂದೈತೆ ಕೆಂಪಣ್ಣಯ್ಯ. ಅದಕ್ಕೆ ಏನೋ ಎಣ್ಣೆ ತಗೊಂಬಂದೈತಂತೆ ನನ್ನ ತಲೆಗೆ ಹಚ್ಕೊಂಬಕ್ಕೆ. ಅದಕ್ಕೇನೆ ನಾನಂಥದ್ದೆಲ್ಲ ಎಷ್ಟು ಎಣ್ಣೆ ಹಚ್ಕೊಂಡಿದ್ದೀನೋ ಏನೋ. ಅದಕ್ಕೇನೆ ಎಣ್ಣೆ ತಗೊಂಬಂದೈನಿ ನೀನು ತಲೆಗೆ ಹಚ್ಕೊಂಬಕ್ಕೆ ಅಂತ ಹೇಳ್ತೈತೆ. ಅದು ಅಂಥದ್ದಲ್ಲ, ಇದು ಬ್ಯಾರೆ. ಅಂಥದ್ದೆಲ್ಲ ಬೇರೆ? ಅಯ್ಯೋ, ಇಂಥ ದಾಳಿಗೆ ಎಷ್ಟು ಹಚ್ಕೊಂಡಿನಿ, ಕೂದಲು ಬರೋಲ್ಲ ನನಗೆ. ಇಷ್ಟೇ ನನ್ನ ಕತೆ, ಇನ್ನೇನು ಮುಗೀತು. ಕೂದಲು ಬರೋಲ್ಲ ಬಿಡು. ಯಾಕೆ ನೀ ಎಣ್ಣೆ ಯಾಕೆ ದುಡ್ಡು ಖರ್ಚು ತರಕ್ಕೆ ಹೋಗಿದ್ದೆ? ಅಯ್ಯೋ, ಸುಮ್ಮನೆ ಯಾಕೆ ನೀನು ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ? ಅದಕ್ಕೆ ಏನಕ್ಕೆ ದುಡ್ಡು ಖರ್ಚು ಮಾಡೋಕ್ಕೆ ಹೋದೆ ಹೇಳು ನೀನು? ಸುಮ್ಮನೆ ಏನಕ್ಕೆ ತರಕ್ಕೆ ಹೋದೆ? ನಾನು ಅಲ್ಲಿ ಎಷ್ಟು ಎಣ್ಣೆ ಹಚ್ಕೊಂಡಿದ್ದೀನಿ, ಏನೇನೋ ಎಲ್ಲ ತಗೊಂಬಂದು ನಾನು ಎಲ್ಲ ಅಲ್ಲೇನೇ ಪ್ರಯತ್ನ ಮಾಡಿದ್ದೀನಿ. ಏನು ಹಚ್ಕೊಂಡ್ರು ಬರೋದಿಲ್ಲ ಅಷ್ಟೇ. ಬಿಡು, ಇನ್ನೇನು ಮಾಡೋಣ. ಸಾಕು. ಸುಸು, ಅದು ದುಡ್ಡು ಕೊಟ್ಟು ತಗೊಂಬಂದಿರೋ ಎಣ್ಣೆ ಅಲ್ವಮ್ಮ ಕೆಂಪರಾಜಣ್ಣ, ಕೈಯಿಂದಲೇ ತಯಾರಿಸಿರೋ ಎಣ್ಣೆ ಅದು. ಏನದಕ್ಕೆ ಏನು ಹೇಳ್ತಾ ಇದ್ದೀರಾ ನೀವು? ಕೈಯಿಂದ ತಯಾರಿಸಿರೋ ಎಣ್ಣೆ ಅದೆಂಗೆ ತಯಾರಿಸಿರ್ತಾರೆ ಅವರು? ನೆನ್ನೆ ನಾನು ಲಸ್ಮಕ್ಕಯ್ಯ ಇಬ್ರು ಹೋಗಿದ್ವಲ್ಲ ಅವ್ರ ಮನೆಗೆ ನೋಡ್ಕೊಂಬರೋಣ ಅಂತ. ನೆನ್ನೆ ಫುಲ್ಲು ನಿನಗೆ ತಲೆಗೆ ಹಚ್ಕೊಂಬಕ್ಕೆ ಎಣ್ಣೆ ರೆಡಿ ಮಾಡಿರೋದೆ. ಅಂತಿಂಥ ಐಟಮ್ಗಳು ಹಾಕಿಲ್ಲ ಅದಕ್ಕೆ. ಅಂತಿಂಥ ಐಟಮ್ಗಳು ಹಾಕಿ ಮಾಡ್ಕೊಂಬಂದಿರೋದು ಎಣ್ಣೆ. ಕೂದಲು ಬಂದರೂ ಬರ್ಬೋದು ಅದನ್ನ ಹಚ್ಕೊಂಡ್ಮೇಲೆ ನಿನಗೆ. ಅದನ್ನ ಹಚ್ಕೊಂಡ್ಮೇಲೆ ಖಂಡಿತ ಬರ್ತಾವೆ ಅನಿಸುತ್ತೆ ನನಗೆ. ಅಯ್ಯೋ ಮಣಿ, ಏನು ನೆನ್ನೆ ಸಾಗಲೆಲ್ಲ ಪ್ರಯತ್ನ ಪಟ್ಟು ಮಾಡಿರೋದು ಗೊತ್ತೇ? ಅಯ್ಯೋ ಹೌದಾ? ನಮ್ಮ ಕೆಂಪು ಮಾವನೇ ಮಾಡಿರೋ ಎಣ್ಣೆನ ಹೆಂಗೆ ಮಾಡಿದ್ರು ಅದಕ್ಕೆ? ಅದನ್ನು ನೋಡಿಲಿ, ನಿನ್ನ ನೋಡ್ಕೊಂಡು ಹೋಗಿದ ತಕ್ಷಣನೇ ಅಲ್ಲಿ ಹೋಗಿ ಒಳ್ಳೆ ಕೊಬ್ಬರಿ ಒಡಾಕಿ ಹಚ್ಚಿ ಒಣಗಿಸಿ ಚೆನ್ನಾಗೆ ಎಲ್ಲನ ರುಬ್ಬಿ ಎಣ್ಣೆ ಮಾಡಿ ಎಲ್ಲನ ಅದರೊಳಕ್ಕೆ ನೆನ್ನೆ ಸ್ಯಾತೆ ಕರಿಬೇವಿನ ಸೊಪ್ಪು, ಇದು ಅಲ್ವೇರಾ, ಮತ್ತು ಇದೆಂಥದ್ದು ದಾಸವಾಳ ದುಬ್ಬಿಂದ ಎಲೆ, ಮೊಗ್ಗು, ಹೂವು, ಇನ್ನು ಮೆಂತೆಕಾಳು ಯಾತೈತೆ ಎಲ್ಲ ಹಾಕಿ ಎಣ್ಣೆ ತಯಾರಿಸಿತ್ತಪ್ಪ. ಎಲ್ಲನ ಗಿಡಮೂಲಿಕೆಗಳು ಹಾಕಿಬಿಟ್ಟು ಎಣ್ಣೆ ತಯಾರಿಸ್ತಾ ಇತ್ತೆ. ನಾನು ಯಾಕತ್ತು ಈ ಅಣ್ಣ ಏನೋ ಮಾಡ್ತಾ ಇತ್ತಲ್ಲ ಅಂದ್ಕೊಂಡೆ. ಅವಾಗ ಹೇಳ್ತಾ ಇದ್ದಾರೆ ಅಮ್ಮಯ್ಯ ಅವರಪ್ಪ ಯಾವಾಗೆಲ್ಲ ಹೇಳ್ತಾ ಇದ್ದಾರೆ, ಆ ಹುಡುಗಿಗೆ ಕೂದಲಿಲ್ಲ ಅಂತ ಹೇಳಿ ಎಣ್ಣೆ ನೋಡಮ್ಮ ಅವನೇ ತಯಾರಿಸ್ತಾ ಇದ್ದಾನೆ ಅಂತ. ಇಂಥ ಗಂಡನ ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ದೆ. ನಾನು ಹೆಸ್ಲಿಗೆ ಹೇಳೋಣ ಅಂದ್ಕೊಂಡೆ. ಬಿಡು, ನಾಳೆಗೆ ತಗೊಂಬರುತ್ತಲ್ಲ ಆವಾಗಲೇ ಗೊತ್ತಾಗಲಿ, ಮುಂದಾಗಲೇ ಹೇಳಿರೆ ನಿನಗೆ ಅದು ಖುಷಿ ಇರಲ್ಲ, ತಂದ ಮೇಲೇ ಗೊತ್ತಾಗಲಿ ಅಂತ ಹೇಳಿ ಸುಮ್ಮನಾದೆ ಸುಸು. ಅಯ್ಯೋ ಹೌದೇ? ನಮ್ಮ ಕೆಂಪು ಮಾಮೇ ರೆಡಿ ಮಾಡಿರೋದೆ. ನಾನೇ ಮಾಡಿದೆ ಎಲ್ಲನ. ನಮ್ಮ ಹೊಲ್ದಾಗೆ ಇದು ಕೊಬ್ಬರಿ ಇದ್ವಾ, ಅವನ್ನೆಲ್ಲನ ಒಡಕ್ಬಿಟ್ಟು ನಾನೇ ಮಾಡಿರೋದು. ಹೌದೇನು? ಎಲ್ಲ ಏನೇನೋ ಹಾಕಿ ಎಲ್ಲನ ರೆಡಿ ಮಾಡಿರಿ ಅಂತೆ. ಹೆಂಗೆ ಮಾಡಿದೆ ಕೆಂಪು ಮಾವ? ಎಲ್ಲ ಗುಣ್ಣ ಕಣಮ್ಮ, ಮಿಷಿನ್ ಯಾವುದು ಹಾಕಿಲ್ಲ. ಎಲ್ಲ ಗುಣ್ಣಗೆ ರುಬ್ಬಿ ಅದನ್ನೆಲ್ಲ ಸೋಸಿ ಏನೇನೋ ಮಾಡೈತೆ ಅಣ್ಣೆ, ಏನೋ ಮಾಡೈತಿ. ಇವಾಗ ಅದಕ್ಕೆ ತಗೊಂಡು ಕೊಟ್ಟು ಹೋಗಕ್ಕೆ ಬಂದೈತಿ. ಇಸ್ಕೊಂಡು ಹಚ್ಕೆ ಏನಾನ ಕೂದಲು ಬಂದರು ಬರ್ಬೋದು. ಹೌದೇನು? ಭಾಳ ಖುಷಿ ಆಗ್ತೈತೆ. ನಮ್ಮ ಕೆಂಪು ಮಾಮ ನೋಡು ಗೊತ್ತಾಗಲ್ಲ ಅಂತಾರೆ. ನಮ್ಮ ಕೆಂಪು ಮಾಮಗೆ ಗೊತ್ತಾಗಲ್ಲ ಅಂತ ಹೇಳೋರಿಗೆ ಗೊತ್ತಾಗಲ್ಲ. ಇಷ್ಟೊಂದು ಬುದ್ಧಿವಂತಿಕೆ ಎಲ್ಲಿಂದ ಬರುತ್ತೆ ಅದಕ್ಕೆ? ನೋಡಿ ಹೆಂಗೆ ನನಗೆ ಎಣ್ಣೆ ಮಾಡ್ಕೊಂಡು ಕೂದಲು ಬತ್ತಾವೇನೋ ಅಂತ ಇಷ್ಟು ಪ್ರೀತಿಯಿಂದ ಎಣ್ಣೆ ತಂದೈತೆ ಅಂದರೆ ನನಗೆ ತುಂಬ ಖುಷಿ ಆಗ್ತೈತೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಮತ್ತೆ ಹೋಗು, ನೀನೇ ಹಚ್ಚು ಕೆಂಪರಾಜಣ್ಣಯ್ಯ, ನೀನೇ ಹಚ್ಚು. ನಾನು ಹಚ್ಚಾನೆ ಸೇವಂತಿ ಸಂಗಾತಿ, ನಾನೇ ಹಚ್ಚಾನೆ. ನಾನೇ ಹಚ್ಚಿನಿ ಸೇವಂತಿ ಸಂಗಾತಿ ಹಚ್ಚಾನೆ. ಬಾ ಹಂಗಯ್ಯಕ್ಕೆ ಒಯ್ಕೊಂಡು ಹಿಂಗಂದು ನೆತ್ತಿಗೆಲ್ಲ ಬಳಿತೀನಿ, ನೆತ್ತಿಗೆಲ್ಲ ಒಯ್ತೀನಿ. ನೆತ್ತಿಗೆಲ್ಲ ನೆತ್ತಿಗೆ ಹಚ್ಕೋಬೇಕು, ಶಾನೆ ನೆತ್ತಿಗೆ ಹಚ್ಕೋಬೇಕು ಎಣ್ಣೆನ. ನೆತ್ತಿಗೆ ಹಚ್ಕೊಂಡ್ರೆ ನೆತ್ತಿ ಬಾಯಿಗೆ ಹಚ್ಕೋಬೇಕು, ನೆತ್ತಿ ಬಾಯಿಗೆ ಹಚ್ಕೋಬೇಕು ಎಣ್ಣೆನ. ಸರಿ ಬಾ, ನೀನೇ ಹಚ್ಚು ಬಾ. ಹೊರಕ್ಕೆ ಹೋಗೋಣ ಬಾ, ನೀನೇ ಹಚ್ಚು. ಹಚ್ಚಿ ಸ್ನಾನ ಮಾಡ್ಕೋಬೇಕಾ?
ಇಲ್ಲ ಇಲ್ಲ ಇಲ್ಲ, ನೀರು ಒಯ್ಕೊಂಬಂಗಿಲ್ಲ. ನೀರು ಯಾವಾಗ ಒಯ್ಕೋಬೇಕು ಗೊತ್ತೇ? ಇವತ್ತು ನೀರು ಒಯ್ಕೊಂಡ್ಮೇಲೆ ನೀನು ಇವತ್ತು ನೀರು ಒಯ್ಕೊಂಡ್ರೆ ನಾಳೆ ಇವತ್ತು ನಾಳೆ ಎದ್ದಕ್ಕೆ ಹಚ್ಕೊಂಡ್ರೆ ತಿರ್ಗಾ ಒಯ್ಕೊಂಬಂಗಿಲ್ಲ. ತಿರ್ಗಾ 2 ದಿನ ಬಿಡ್ಕೋಬೇಕು. ತಲೆ ಎಲ್ಲ ಕುಡ್ಕೋಬೇಕು. ಎಣ್ಣೆ ಎಲ್ಲನ ಕುಡ್ಕೊಂಡ್ರೆ ಅವಾಗ ಕೂದಲು ಬೆಳೀತಾವೆ. ಎಣ್ಣೆ ಹಚ್ಕೋಬಾರ್ದು. ಅಲ್ಲ, ನೀರು ಒಯ್ಕೋಬಾರ್ದು. ಎಣ್ಣೆ ಹಚ್ಕೊಂಡು ನೀರು ಒಯ್ಕೋಬಾರ್ದು. ಬಾ ಹಚ್ಚುತ್ತೀನಿ. ಅಣ್ಣ ಮುದ್ದೆ ಮಾಡ್ತೀನಿ, ಊಟ ಮಾಡುವಂತೆ. ಸಾಂಬಾರು ಐತೆ, ಟೀ ಏನಾದರೂ ಕುಡಿತೀಯಾ? ಟೀ ಮಾಡ್ತೀನಿ. ಬೇಡ, ಕಾಫಿ ಕುಡಿಯಲ್ಲ. ಮುದ್ದೆನೇ ಮಾಡಮ್ಮ, ಉಣ್ತೀನಿ. ಮುದ್ದೆ ಮಾಡು. ಮುದ್ದೆ ಮಾಡೋದಕ್ಕೆ ಊಟ ಮಾಡುತ್ತೆ, ಊಟ ಮಾಡ್ಕೊಂಡು ಹೋಗುತ್ತೆ. ನಡಿ ಹೊರಕ್ಕೆ ಹಚ್ಚು ಮಂತ್ ನನ್ನ ತಲೆಗೆ. ಎಣ್ಣೆಸ್ಲೇನೆ ಕಳ್ಸೋಣ ಅನ್ಕಂಡೆ, ಇನ್ನು ಎಣ್ಣೆ ಆಗಿರಲಿಲ್ಲ. ಅದಕ್ಕೆ ಸುಮ್ಕಾದೆ. ನೋಡು, ನಿನ್ನ ಕೈಯಾರೆ ಹಚ್ಚಿರಿ ಹೆಂಗೈತೋ ಏನೋ. ನಿನ್ನ ಕೈ ಅದೃಷ್ಟ. ನಿನ್ನ ಕೈ ಗುಣ ಹೆಂಗೈತೋ. ನೀನೇ ಹಚ್ಚು. ನೀನೇ ಹಚ್ಚೋದ್ರಿಂದ ಏನಾದರೂ ಬಂದರೂ ಬರ್ಬೋದು ಕೂದಲು. ನಡಿ. ಯೋಟ ಆಸೆ ಅಪ್ಪ. ಕೆಂಪರಾಜಣ್ಣಗೆ ಬೋಲೋ ಆಸೆ. ನಮ್ಮ ಸುಸ್ಸು ಬೋಲೋ ಅದೃಷ್ಟ ಮಾಡ್ಯವಳೆ. ಹೆಂಗೆ ನೋಡು, ಎಣ್ಣೆ ತಯಾರು ಮಾಡ್ಕೊಂಡು ತಂದೈತೆ. ಹೆಂಗೋ ಕೂದಲು ಬಂದರು ಬರ್ಬೋದೇನೋ. ಹೆಂಗೋ ತಂದೈತೆ ಅವಣ್ಣೆ. ಅಷ್ಟು ಮಟ್ಟಿ ಪ್ರೀತಿಯಿಂದ ತಂದಿರೋದು ಹೇಳು. ಅಷ್ಟೇ, ಬಂದಾನ ಬರಲಿ ಬಿಟ್ಟಾನ ಬಿಡಲಿ, ಅಷ್ಟು ಪ್ರೀತಿಯಿಂದ ಅವಣ್ಣೆ ಎಲ್ಲನ ತಂದೈತೆ ಅಂದರೆ ನಿಜವಾಗ್ಲೂ ಗ್ರೇಟ್. ಮುದ್ದೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗುತ್ತೆ ಪಾಪ. ಬಂದೈತೆ. ಏನು ಮಾಡ್ತಾ ಇದೀಯ ಕೆಂಪಮ್ಮ? ಏನು ಮಾಡ್ತಾ ಇದೀಯ ಹೇಳು? ಏನಿಲ್ಲ. ಏನಿಲ್ಲ ಬಿಡು. ನಾನು ಸುಮ್ಮನೆ ಅಂತ ಮುಟ್ಕೊಟ್ಟೆ ಅಷ್ಟೇನೆ. ಓ, ಮುತ್ತು ಕೊಟ್ಟು ಎಣ್ಣೆ ಹಚ್ಚುತ್ತಾ ಇದೀಯಾ? ಹಚ್ಚು ಹಚ್ಚು ಹಚ್ಚು. ಬೇಗ ಕೂದಲು ಬಂದರೆ ಸಾಕು. ಒಂದು ಇಟಿಟೆ ಹಚ್ಕ್ಯಾ, ದಿನ ಹಚ್ಕ್ಯಾ. ಎದ್ದತ್ತಾಗ ಇಲ್ಲಿ ನೋಡಿಲಿ, ನೀನು ಹೆಂಗೆ ಮಾಡ್ತೀಯ ಅಂದರೆ, ಇವತ್ತು ನೀರು ಹಾಕ್ಕೊಂಡೆ ಇದೆಯಾ, ಎದ್ದಾಗ ಇವಾಗ ಎಣ್ಣೆ ಹಚ್ಕೊಂಡ್ಯಾ, ತಿರುಗಿ 2 ದಿನ ಬಿಡು. ತಲೆಗೆ ಒಯ್ಕೊಬೇಡ, ಗೊಜ್ಜಾಳ ಹಚ್ಕ್ಯಾ. ಪಟೆ ಸಿರಿದ ಮೇಲೆಲ್ಲ ಇಳಿಬೇಕು. ಪಟೆ ಸಿರಿದ ಮೇಲೂ ಹಣೆ ತಗು ಎಲ್ಲನ ತೊಟ್ಟಿಕ್ಬೇಕು ಎಣ್ಣೆ. ಹಂಗೆ ಹಚ್ಕ್ಯ, ಶಾನೇನೆ ಹಚ್ಕ್ಯ ದಿನಾನ. ಇವಾಗ ಬಿಸಿಲು ಕಾಯ್ತತ್ತ, ತಿರ್ಗಾನ ಒಣಗಾಕ್ತೀನಿ. ಹೋಗಿ ಕೊಬ್ಬರಿ ಇದ್ದಾವೆ, ಒಣಗಾಕ್ತೀನಿ. ಎಣ್ಣೆ ಇದು ಖಾಲಿ ಆದಮೇಲೆ ತಿರ್ಗಿ ತಂದು ಕೊಡ್ತೀನಿ. ಚೆನ್ನಾಗಿ ಬತ್ತಾವು ಕೂದಲು. ನೀನು ತಲೆ ಕೆಡ್ಸ್ಯಾಬೇಡ. ಯೋಟನ ಆಗಲಿ, ನಾನು ಎಣ್ಣೆನ ತಂದು ಕೊಡ್ತೀನಿ. ಕೊಬ್ಬರಿ ಇದ್ದಾವೆ, ಹೊಲ್ದಾಗೆ ಇದಾವೆ ಕೊಬ್ಬರಿ. ಮಡಕ್ತೀನಿ, ಎಲ್ಲನ ತಂದು ಕೊಡ್ತೀನಿ. ಪಟ್ಟೆ ಸೀರದ ಮೇಲೆಲ್ಲ ಇಳಿಯಂಗೆ ಹಚ್ಚಿಕೆ ಹಂಗೆ ಶಾನೆ ಹಚ್ಚಿಕೆ ಎಣ್ಣೆನ. ಅತ್ತೆ ನೋಡತ್ತೆ, ಸುಸುಗೆ ಎಣ್ಣೆ ಹಚ್ತಾ ಇತ್ತ ಅಣ್ಣಯ್ಯ. ನೆನ್ನೆ ಸೋದಾಗ ಎಣ್ಣೆ ಫುಲ್ ತಯಾರು ಮಾಡ್ತಾ ಇದ್ದಾನೆ. ಅವನೇ ತಯಾರು ಮಾಡಿರೋದು ಯಾರೇ ತಯಾರು ಮಾಡಿರೋದಮ್ಮ. ಅಯ್ಯೋ ಅಯ್ಯಪ್ಪ, ಏನು ಹಂಗೇನೆ ಎಲ್ಲ ಕೊಬ್ಬರಿ ಒಣಾಕಿ ಎಲ್ಲ ಗುಣ್ಣ ರುಬ್ಬಿ ಎಣ್ಣೆ ತೆಗೆದು ಆ ಎಣ್ಣೆಗೆಲ್ಲನ ಯಾತೇತ ಕರ್ಬೇವಿನ ಸೊಪ್ಪು, ಅದು ಹಸಳ್ದು ಬಿಂದು, ಮತ್ತು ಇನ್ನು ಯಾತೇತ ಹಾಕಿದ್ನಪ್ಪ ಮೆಂತ್ಯ ಕಾಳು, ಅದು ಯಾತ ಕತ್ತಳಿದು ಅಲೆವೇರ ಅಂತ ಬರುತ್ತಲ್ಲ, ಅದು ಎಲ್ಲ ಹಾಕಿ ಯಾತೇತ ಮಾಡ್ತಿದ್ದೆ. ಎಲ್ಲ ಮಾಡ್ಕೊಂಡು ತಂದವನಿ. ಹಂಗಾರೆ ಕೂದಲು ಬತ್ತವೇನಪ್ಪ ಕೆಂಪರಾಯ ಇನ್ನೊಂದು 2 ದಿನಕ್ಕೆ ಸುಸಂಗೆ? ಬರ್ತವೆ. ಅದೇ ಎಣ್ಣೆಲ್ಲನ ನೆತ್ತಿ ಬಾಯಿಗೆ ಹಚ್ಕೋಬೇಕು. ಈಗ ಇಲ್ಲಿ ನೆತ್ತಿ ಬಾಯಿಗೆ ನೆತ್ತಿಗೆ ಹಿಂಗೆ ತೊಟ್ಕೋಬೇಕು. ನೆತ್ತಿಗೆ ಹಿಂಗೆ ತೊಟ್ಕೊಂಡ್ರೆ ಬರ್ತವೆ. ಎಣ್ಣೆ ತಂದಿದ್ದೆ, ಹಚ್ಚು ಅಂತ ಹಚ್ಚುತ್ತಾ ಇದ್ದೀನಿ. ನಾನು ಬರೋಣ ಅಂದ್ಕೊಂಡೆ ನಿಮ್ಮ ಅಂತಕ್ಕೆ. ಹೋಗ್ಬೇಕು, ಎಮ್ಮೆ ಕಟ್ಟಕ್ಕೆ ಬಂದಿದ್ದೀನಿ. ಇನ್ನೊಂದು ತಡೆ ಬರ್ತೀನಿ ಅಕ್ಕ. ಚಪ್ಪ ಹಚ್ಚು. ತೀರ ಏನು ಇನ್ನೊಂದು ತಡಿಗೆ ಬರ್ಮಂತಿ. ಹೆಂಗ ಸುಸು ಕೂಲ್ ಬಂದು ಸಾಕಾಯ್ತು. ಬಿಡು, ಫ್ಯಾನ್ ಹಚ್ಬೇಡ. ಬೋರ್ಡ್ದಲ್ಲಿ ಹಾತ್ಕೊ, ತಲೆ ಮೇಲೆಲ್ಲ ಪಟ್ಟಿಸಿರೋದ ಮೇಲೆಲ್ಲ ಇಳಿತೈತಿ, ಜೀರ್ಣ ಸುತ್ತಿ. ಫ್ಯಾನ್ ಹಚ್ಬೇಡ. ಇಲ್ಲ, ಯಾಕೆ ತೊಟ್ಟಿಕ್ಕಂಗೆ ಹಚ್ಕೋಬೇಕು. ತೊಟ್ಟಿಕ್ಕಂಗೆ ಹಚ್ಕೊಂಡ್ರೆ ಕೂದಲು ಬರೋದು. ತೊಟ್ಟಿಕ್ಬೇಕು ಎಣ್ಣೆ. ಪಟೆ ಸಿರಿದ ಮೇಲೂ ಹಣೆ ಮೇಲೂ ಎಲ್ಲ ಸೋರ್ಬೇಕು. ಸೋರಿರಿ ಬತ್ತಾವೆಲ್ಲನ. ಬತ್ತಾವ ಕೂದಲು. ಅಣ್ಣ, ಸೋರಿದ ಏನಕ್ಕೆ ಬರಂಗೈತೆ ಬಿಡು. ಸ್ವಲ್ಪ ಹಚ್ಚು ಸಾಕು. ಬಿಸಿಲಿಗೆ ಹತ್ಕೊಂಡು ಒಂಥರ ಅನಿಸುತ್ತೆ. ಹೆಂಗೋ ಬಂದರೆ ಸಾಕಾಗೈತೆ. ಎಲ್ಲ ಏನೇನೋ ಐಟಮ್ ಹಾಕೆಲ್ಲ ರೆಡಿ ಮಾಡಿದ್ಯಾ, ಕೂದಲು ಬತ್ತಾವೆ. ಹಚ್ಚು ಹಚ್ಚು, ಚೆನ್ನಾಗಿ ಹಚ್ಚು. ನೋಡು ಸುಸು, ಎಂಥ ಅದೃಷ್ಟ ಮಾಡಿದ್ಯಾ ನೀ. ಎಣ್ಣೆ ತಯಾರು ಮಾಡ್ಕೊಂಬಂದು ಕೊಡ್ತಾ ಐತೆ ಅಂದರೆ ಎಂಥ ಒಳ್ಳೆ ಗಂಡ ಸಿಕ್ಕಿರ್ಬೋದು. ನೀನು ಸ್ವಲ್ಪ ಯೋಚನೆ ಮಾಡು. ಇಂಥ ಗಂಡನ ಪಡಿಯೋಕೆ ನೀನು ತುಂಬ ಪುಣ್ಯ ಮಾಡಿದ್ದೆ. ಕೂದಲು ಒಂದು ಬಂದರೆ ಸಾಕಾಯ್ತು ಮದುವೆ ಆಗೋ ಅಷ್ಟೊತ್ತಿಗೆ. ಇವಾಗ ದಿನ ಚೆನ್ನಾಗಿಲ್ಲ ಅಂತೇಳಿ ಸುಮ್ಮನಾಗೈತೆ. ಅತ್ತೆಮ್ಮ ಕೇಳ್ಕೊಂಬಂದೈತೆ ಹೋಗಿ. ಇನ್ನೊಂದು ವಾರ 15 ದಿನ ಅಂತ ಹೇಳವ್ರಿ. ಇನ್ನೊಂದು ವಾರ 15 ದಿನ ತನಕ ಟೈಮ್ ಚೆನ್ನಾಗಿಲ್ಲ. ಇನ್ನೊಂದು ವಾರ 15 ದಿನ ಆದಮೇಲೆ ಡೇಟ್ ದಿನ ಚೆನ್ನಾಗೈತೆ ಅವಾಗ ಮಾಡಿರಂತೆ ಮುಹೂರ್ತ. ಇವಾಗ ಯಾವ ಇಲ್ಲ ಅಂತ ಹೇಳವ್ರಂತೆ. ನೆನ್ನೆ ನಾನು ನಿಮ್ಮ ಅಚ್ಚಮ್ಮ ಹೋಗಿದ್ವಲ್ಲ, ಹಂಗಂದ್ರು. ಇನ್ನೊಂದು ವಾರ 15 ದಿವಸ ಬಿಟ್ಟು ಡೇಟ್ ಫಿಕ್ಸ್ ಮಾಡೋದು ಹೇಳು.
ಎಣ್ಣೆ ತಯಾರಿಸ್ಕೊಂಬಂದು ಸುಸ್ಸುಗೆ ಕೈಯಾಯನಿ ಎಣ್ಣೆನ ಹಾಕಿ ಮಸಾಜ್ ಮಾಡ್ತಾ ಇದ್ದಾನೆ. ಕೆಂಪರಾಯ ನೋಡಪ್ಪ, ಏನು ಅದೃಷ್ಟ ನಿಜವಾಗ್ಲೂ. ನಾನು ಅದಕ್ಕೇನೆ ಇಂಥ ಗಂಡು ಹುಡುಕಿದ್ದವು. ನಾವು ಅಂತಿಂತಾರಂತ ಸುಮ್ಮನಾಗ್ಬಿಟ್ರೆ ಇಂಥವ್ರು ಹುಡುಕ್ಕೊಂಡೋದ್ರು ಸಿಗಲ್ಲ. ನೋಡಿ ಅಂತ ಸೆನಕ್ಕೆ ಎಣ್ಣೆ ತಯಾರು ಮಾಡ್ಕೊಂಬಂತ ಅಲ್ಲಿಗೆ ಎಣ್ಣೆ ಹಚ್ಚುತ್ತಾ ಇದ್ದಾನೆ ಅಂದರೆ ಇಂಥ ಎಲ್ಲಿ ಸಿಗ್ತಾನೆ ಗಂಡ? ನೀವೆಲ್ಲ ಲೆಕ್ಕ ಹಾಕಿ. ಇಂಥ ಗಂಡನ ಪಡಿಯೋಕೆ ಪುಣ್ಯ ಮಾಡಿರ್ಬೇಕು. ಅಂತ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಇಂಥ ಗಂಡನ ಪಡಿಯೋಕೆ ಪುಣ್ಯ ಮಾಡಿರ್ಬೇಕು. ನಿಜವಾಗ್ಲೂ ನಾವು ಸುಸ್ಸುಗೆ ಇವತ್ತು ಅಂತಂದು ಸಿಕ್ಕಿರೋದು ಅವಳು ಅದೃಷ್ಟ. ಅವಳ ಜೀವನ ಹಾಳು ಮಾಡ್ಕೊಂಡು ಇಟ್ಕೊಂಡು ಇಂತಂದು ಸಿಕ್ಕಿರೋದು ಅದೃಷ್ಟ ಅಂತಲೇ ಹೇಳ್ಬೋದು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.